ಎದಳು ಚಿಕ್ಕಿ. ನಿಧಾನ ಕೂತ್ಕೋ. ಭಕ್ತಿ, ಹುಷಾರಾದ್ಯಾ? ಅಮ್ಮ, ಸುಸ್ತಾಗ್ತಿದ್ಯಾ? ತಾಯಿ, ನಿನ್ನ ಮಗಳನ್ನ ಕಾಪಾಡ್ಕೊಂಡ್ಬಿಟ್ಟೆ ಅಮ್ಮ. ನೀರ್ ಸ್ವಲ್ಪ ಕುಡಿತ್ಯಾ? ಓ ಭಕ್ತಿ, ಪ್ರಜ್ಞೆ ಬಂತ? ಅದಕ್ಕೆಮ್ಮ ಹುಷಾರಾಗಿದ್ದಾಳ? ಹಾದಯ್ಯ. ನನಗಂತೂ ಕೈ ಕಾಲೇ ಆಡ್ತಿರ್ಲಿಲ್ಲ. ಚಿಕ್ಕಿ, ನಿಂಗ್ ಗೋಡಂಬಿ ತಿಂದ್ರೆ ಆಗಲ್ಲ ಅಂತ ನಮ್ಗೆ ಯಾಕೆ ಹೇಳಿರ್ಲಿಲ್ಲ? ಅದು ಹೇಳೋಂತ ಪರಿಸ್ಥಿತಿ ಬಂದಿರ್ಲಿಲ್ಲ ಅಚಿಂತ್ಯ. ಸರಿ ಬಿಡು. ಭಕ್ತಿ, ಬುದ್ಧಿ ಇದೆಯಾ ನಿನ್ಗೆ? ಗೊತ್ತಿದ್ರು ಯಾರಾದ್ರೂ ಹೀಗ್ ಮಾಡ್ತಾರ? ಲೂಸು, ದೊಡ್ಡ ಲೂಸ್ ನೀನು. ನಾನೇನ್ ಬೇಕು ಅಂತ ತಿನ್ಲಿಲ್ಲ. ಮತ್ತಿನೇನು, ಸುಮ್ನೆ ತಿಂದ್ಯಾ? ನನ್ ಮುಂದೆ ಪೋಸ್ ಕೊಟ್ಕೊಂಡು ತಿಂತಾ ಇದ್ದೆ. ಹೌದು, ನೀನ್ ತಿನ್ಲಿ ಅಂತಾನೆ ನಾನ್ ಮಾಡಿದ್ದು. ನಾನ್ ಬಂದಿದ ತಕ್ಷಣ ತಿಂಡಿ ಬೇಡ ಅಂತ ಇದ್ರಲ್ಲ, ಅದಕ್ಕೆ ಹಾಗ್ ಮಾಡ್ದೆ. ಆಮೇಲೆ ಬೇಕು ಅಂತಾನೆ ಕೋಪದಲ್ಲಿ ತಿಂದೆ. ಪಾಪ ನಮ್ಮಣ್ಣ ಎಷ್ಟ್ ಗಾಬರಿ ಆದ್ರೂ ಗೊತ್ತಾ ಅತ್ಗೆ? ಸಾರಿ ಅಗಸ್ತ್ಯ ಅವ್ರೆ. ನಿನ್ ಸಾರಿ ನನಗ್ ಬೇಕಾಗಿಲ್ಲ. ಸಾಕು, ಮತ್ತೆ ಶುರು ಮಾಡ್ಬೇಡಿ. ಭಕ್ತಿ, ಯಾಕೆ ಹೀಗ್ ಮಾಡ್ದೆ? ಎಲ್ರಿಗೂ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಎಂತದೇ ವಿಷಯ ಇದ್ರು ಇನ್ ಮುಂದೆ ನಮ್ಮ ಹತ್ರ ಹೇಳ್ಕೊಬಿಡು. ಸರಿ ಅಮ್ಮವ್ರೆ, ನನ್ನಿಂದ ಎಲ್ರಿಗೂ ತೊಂದರೆ ಆಯ್ತು, ದಯವಿಟ್ಟು ಕ್ಷಮಿಸಿ. ತೊಂದರೆ ಆಗಿರೋದು ನಿನಗೆ, ಅದಕ್ಕೆ ನಮ್ಗೆಲ್ಲ ಇಷ್ಟು ನೋವಾಗಿರೋದು. ಅದೆಲ್ಲ ಇವಳಿಗೆಲ್ಲ ಅರ್ಥ ಆಗುತ್ತೆ. ಅಗಸ್ತ್ಯ, ಸಾಕು ಒಂದೆ.